ಸಂಸತ್ನಲ್ಲಿ ಮೇಲಿನ ನಡೆದಂತಹ ದಾಳಿ ದೊಡ್ಡ ಭದ್ರತಾ ಲೋಪ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಮೈಸೂರು ಸಂಸದರ ಪಾಸ್ ಕೊಟ್ಟಿದ್ದಕ್ಕೆ ಅವರೇ ಹೊಣೆ ಹೊರಬೇಕು, ಆರೋಪಿಗಳಿಗೆ ಪಾಸ್ ಕೊಟ್ಟ ಬಗ್ಗೆ ವಿಚಾರಣೆ ಮಾಡಬೇಕು ಅವರನ್ನ, ಅದೃಷ್ಟವಶಾತ್ ಅವರ್ಯಾರು ಅಲ್ಪಸಂಖ್ಯಾತರಲ್ಲ ಅಂತ ಯತೀಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಭಾರಿ ಭದ್ರತಾ ಲೋಪ, ಜೊತೆಗೆ ಪ್ರತಾಪ್ ಸಿಂಹ ವಿಚಾರಣೆಯನ್ನು ನಡೆಸಬೇಕು, ಅವರು ಹೊಣೆ ಹೊರಬೇಕು ಅಂತ ಆಗ್ರಹಿಸಿದ್ದಾರೆ. ಮೈಸೂರಲ್ಲಿ ಯತೀಂದ್ರ ವಾಗ್ದಾಳಿ. ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕೆ ತನ್ನ ನಿಲುವನ್ನು ಪ್ರಕಟ ಮಾಡಿದೆ. ಇದು ಒಂದು ಗಂಭೀರವಾದಂಥ ಭದ್ರತಾ ಲೋಪ. ನಮ್ಮ ಪಾರ್ಲಿಮೆಂಟ್ ಏನಿದೆ ಇದು ಅತ್ಯುಚ್ಚವಾದಂತಹ ಪ್ರಜಾಪ್ರಭುತ್ವ ಸಂಸ್ಥೆ. ಇಡೀ ದೇಶನ ಪ್ರತಿನಿಧಿ ಮಾಡುವಂಥ ಪ್ರತಿನಿಧಿಗಳು ಕೂತ್ಕೊಂಡು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ದೇಶದ ಕಾನೂನನ್ನು ಮಾಡುವಂತಹ ಲೆಜಿಸ್ಲೇಷನ್ ಮಾಡುವಂತಹ ಒಂದು ಸಂಸ್ಥೆ ಮೇಲೆ ಅಲ್ಲಿ ತೀವ್ರವಾಗಿ ಭದ್ರತಾ ಲೋಪ ಆಗಿದೆ. ಮತ್ತು ಅದಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಬಹಳಷ್ಟು ಲೆವೆಲ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಅದನ್ನು ದಾಟಿ ಅವರು ಒಳಗೆ ಹೋಗಿ ತಮಗೆ ಬೇಕಾದಂತಹ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂತಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.